ವೀಡಿಯೋಸ್ ಬರ್ತಾ ಇಲ್ಲ, ಡಿ ವಿ ಎಲ್ಲೋ ಹೋಗ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಇನ್ಮೇಲೆ ವೀಡಿಯೋಸ್ ಬರೋದಿಲ್ಲ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರಿ. ಖಂಡಿತ ಹೌದು, ಹೋಗ್ತಾ ಇದ್ದೀನಿ. ನಮಸ್ಕಾರ ಡಾರ್ಲಿಂಗ್ಸ್. ಇವತ್ತು ಒಂದು ಕ್ವಿಕ್ ಡ್ರೈವ್ ಹೋಗ್ತಾ ಇದ್ದೀನಿ. ಚೆನ್ನೈಯಲ್ಲಿ ಸ್ವಲ್ಪ ಕೆಲಸ ಇದೆ, ಸೊ ಒನ್ ಸಿಂಗಲ್ ಡೇ ಡ್ರೈವು. ಮೊನ್ನೆ ಲೆನ್ಸ್ ಕಾರ್ಡ್ದು ಪ್ರಮೋಷನ್ನು ಮತ್ತು ಜಿಯೋ ಬಿಬಿದೆಲ್ಲ ಹಾಕಿದೆ. ಸೊ ಎಲ್ಲ ಕಡೆ ಡಿ ವಿ ಬಿಗ್ ಬಾಸ್ ಹೋಗ್ತಾ ಇದ್ದಾರೆ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟವ್ರೆ, ಎಲ್ಲೂ ಅಪ್ಲೋಡ್ ಮಾಡ್ತಾ ಇಲ್ಲ. ಆಲ್ರೆಡಿ ಬಿಗ್ ಬಾಸ್ ಮನೆಗೇನೋ ಹೋಗಿರ್ಬೋದು ಅಂತೆಲ್ಲ ಸುಮಾರು ಜನ ಕಮೆಂಟ್ಗಳು ಹಾಕಿದ್ದೀರಾ. ಅದು ಹೋದ್ರೆ ಹೋಗ್ಲಿ, ನನ್ನ ಫ್ರೆಂಡ್ಸು ಸುಮಾರು ಜನ ಫೋನ್ ಮಾಡಿದ್ರು, ಏನು ಗುರು ತುಂಬ ಕಡೆ ಹೇಳ್ತವ್ರೆ ನೀನು ಬಿಗ್ ಬಾಸ್ಗೆ ಹೋಗಿದ್ದೆ ಅಂತ, ಆಲ್ರೆಡಿ ನಮ್ಗೆ ಹೇಳೇ ಇಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಆ ವಿಚಾರವಾಗಿ ಇವತ್ತು ನಿಮಗೆ ಕ್ಲಾರಿಟಿ ಕೊಡಬೇಕು. ಸಮಯ 7:30 ಬೆಳಿಗ್ಗೆ. ಆ್ಯಕ್ಚುಲಿ ಸ್ವಲ್ಪ ಬೇಗ ಬಿಡಬೇಕಾಗಿತ್ತು, ಲೇಟ್ ಆಗಿಬಿಟ್ಟಿದೆ. ಅದಕ್ಕೆ ಹರಿಬರಿಲಿ ಫ್ರೆಶ್ ಅಪ್ ಕೂಡ ಆಗಿಲ್ಲ ನಾನು. ಸುಮ್ಮನೆ ಲೈಟಾಗಿ ಮುಖಕ್ಕೆ ನೀರು ಹಾಕ್ಕೊಂಡು ಗಾಡಿ ಎತ್ಬಿಟ್ಟೆ. ಯಾಕಂದರೆ ಸಿಟಿ ದಾಟೋದೇ ನಮಗೆ ಪ್ರಾಬ್ಲಮ್ ಇರೋದು. ಸಿಟಿ ದಾಟಬೇಕಂದ್ರೆ ನಾವು ಆದಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಆಚೆ ಬಂದ್ಬಿಡ್ಬೇಕು. ಇಲ್ಲಾಂದರೆ ಸಿಟಿ ಒಳಗಡೆ ಟ್ರಾಫಿಕ್ ದಾಟ್ಕೊಂಡು ಬರೋಕ್ಕೇ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡುತ್ತೆ. ಸೊ ಲಕ್ಕಿಲಿ ಆಲ್ರೆಡಿ ಹೈವೇನಲ್ಲಿ ಇದ್ದೀನಿ ಇವಾಗ. ಬನ್ನಿ ಎಲ್ಲಾದರೂ ಒಂದು ಕ್ವಿಕ್ ಸ್ಟಾಪ್ ಹಾಕ್ಕೊಂಡು ಬಿಗ್ ಬಾಸ್ದು ಏನು ಸೀನ್ ಅಂತ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇವತ್ತು. ಇವತ್ತು ಅದು ಎಷ್ಟು ಪೆಟ್ರೋಲ್ ಕುಡಿದೋ ಗೊತ್ತಿಲ್ಲ, ಫುಲ್ ತುಳ್ದ ಹಾಕ್ಬಿಡೋದೆ ಕೆಲಸ ಇವತ್ತು. ಲಾಸ್ಟ್ ಟ್ರಿಪ್ಪಲ್ಲಿ ನಮ್ಮ ರಂಜನ್, ನಾನು ಫಾರ್ಚುನರ್ ಓಡಿಸ್ತಾ ಇದ್ನಲ್ಲ, ಅವ್ನು ಲಾಕ್ ಮಾಡ್ತಾ ಇದ್ದ. ಇವಾಗ ನೋಡಿ ನಮ್ಮ ಡಿ ವಿ ಅವರು ತುಳ್ದಾಡ್ತಾ ಇದ್ದಾರೆ. ಇವತ್ತು ಬೇಜಾನ್ ತುಳ್ದಾಟ ನಡೀತಾ ಇದೆ. ಅವನಿಗೆ ಕನ್ನಡನಲ್ಲಿ ಲಾ ಮತ್ತು ಲಾ ಸ್ವಲ್ಪ ಇದು ಮಿಸ್ ಮಾಡ್ಕೊತಾನೆ. ಸೊ ತುಳಿದಾಟಕ್ಕೆ ತುಳ್ದಾಟ ಅಂತಾನೆ. ಒಳ್ಳೆ ಕಾಮಿಡಿ ಇತ್ತು ಆ ಡ್ರೈವಲ್ಲಿ ಮಾತ್ರ. ಫುಲ್ ಟ್ರಿಪ್ಪಲ್ಲ ನಕ್ಕಿ ಸಾಕಾಗೋಯ್ತು. ಏನು ಗುರು, ಏನು ಸಿಗ್ತಾನೆ ಇಲ್ಲ ಇಲ್ಲಿ ರೋಡಲ್ಲಿ, ಬರೀ ಹೈವೇ. ಎಲ್ಲಿ ನಿಲ್ಸೋದು, ಏನು ಮಾಡೋದು, ಮಗ ಎಲ್ಲ ಫುಲ್ಲು ಎಣ್ಣೆಣ್ಣೆ ಆಗ್ಬಿಟ್ಟಿದೆ. ತುತ್ತರಿಗೆ ಓಕೆ, ದಾರಿಲಿ ಒಂದು ಕಾಫಿ ಡೇ ಇದೆ. ಕಾಫಿ ಡೇ ಇಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗೋಣ. ಸರಿ, ನಿದ್ದೆನೂ ಮಾಡಿಲ್ಲ ಗುರು, ಕಣ್ಣೆಲ್ಲ ಉರಿತೈತೆ ನೈಟು. ನಾನು ನಿಮ್ಮ ಇದರಲ್ಲಿ ಫಾಲೋ ಆಗಿದ್ದೇನೆ. ನಾನು ನಿಮ್ಮ ಗಾಡಿ ನೋಡ್ಕೊಂಡೆ ಹಿಂದೆನೇ ಬಂದೆ. ಹೌದಾ? ಎಲ್ಲಿಂದ? ಇಲ್ಲಿ ಇವಾಗ. ಹೌದಾ? ಯಾವ ಕಡೆ ಹೊಟ್ಟಿದ್ರಿ ನೀವು? ನಮ್ದು ಇಲ್ಲೇ ಕೋಲಾರ. ಸೊ ಇಲ್ಲೆಂಗಪ್ಪ ಫ್ರೆಶ್ ಆಗ್ತೀಯ ಅಂತ ನೀವು ಅನ್ಕೊಂಡ್ರೆ, ನಾನು ಆ್ಯಕ್ಚುಲಿ ಯಾವಾಗಲೂ ಎಲ್ಲೇ ಆಚೆ ಹೋಗಲಿ ನನ್ನ ಫೇವ್ರೆಟ್ ಫೇಸ್ ವಾಶ್ನ ಕ್ಯಾರಿ ಮಾಡ್ತೀನಿ. ಆಲ್ರೆಡಿ ಮುಂಚೆನೂ ತೋರಿಸಿದ್ದೀನಿ ಅನ್ಸುತ್ತೆ ನಿಮಗಿನ್ನ. ಇಲ್ಲಿದೆ ನೋಡಿ, ಮುಸ್ಟಾಕ್ ಓಷನ್ ಫೇಸ್ ವಾಶ್. ಸೊ ಏನಕ್ಕೆ ಈ ಫೇಸ್ ವಾಶ್ ಅಂತ ನೀವು ಅನ್ಕೊಂಡ್ರೆ, ದಿಸ್ ಇಸ್ ಸ್ಪೆಷಲಿ ಮೇಡ್ ಫಾರ್ ಮೆನ್ಸ್ ಟಫ್ ಸ್ಕಿನ್. ಪ್ಲಸ್ ಇದರಲ್ಲಿ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಇದೆ, ವಿಚ್ ಬ್ರೈಟನ್ಸ್ ಯುವರ್ ಸ್ಕಿನ್ ಅಪ್. ಆಮೇಲೆ ಮೈನ್ ಏನು ಗೊತ್ತಾ, ಮೆಂಥಾಲ್ ಇದೆ ಇದರಲ್ಲಿ. ಸೊ ನೀವು ಯಾವಾಗಲೇ ಫೇಸ್ ವಾಶ್ ಮಾಡಿದಾಗ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಇನ್ಸ್ಟೆಂಟ್ ಫ್ರೆಶ್ನೆಸ್ ಫೀಲ್ ಆಗುತ್ತೆ ನಿಮಗೆ. ಅದು ಬಿಟ್ಟರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ನಮ್ಮ ಥರ ಆಯಿಲಿ ಸ್ಕಿನ್ನು. ಸೊ ಇವಾಗ ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ ಬಂದು ಹೆವಿ ಆಯಿಲಿ. ಬೆಳಿಗ್ಗೆ ಏನಾದರೂ ನಾನು ಫೇಸ್ ವಾಶ್ ಯೂಸ್ ಮಾಡಿಲ್ಲ ಅಥವಾ ಸೋಪ್ ಯೂಸ್ ಮಾಡಿಲ್ಲ ಅಂದರೆ ಸ್ಕಿನ್ ಎಲ್ಲ ಹೆವಿ ಆಯಿಲಿ ಆಗಿಬಿಡುತ್ತೆ, ನೋಡ್ತಾ ಇರ್ತೀರಾ. ಸೊ ಆಯಿಲಿ ಸ್ಕಿನ್ ಇದ್ರೆ ಒಂದು ಪ್ರಾಬ್ಲಮ್ ಏನಂದರೆ ಡಸ್ಟ್ ಅಕ್ಯುಮುಲೇಟ್ ಆಗುತ್ತಲ್ಲ, ಪಿಂಪಲ್ಸ್ ಎಲ್ಲ ಆಗುತ್ತೆ, ಪಿಂಪಲ್ಸು ಆ್ಯಕ್ನಿ. ಸೊ ಇದರಲ್ಲಿರೋ ಸ್ಯಾಲಿಸಿಲಿಕ್ ಆ್ಯಸಿಡ್ ಪಿಂಪಲ್ಸು ಆ್ಯಕ್ನಿನೆಲ್ಲ ಅವಾಯ್ಡ್ ಮಾಡುತ್ತೆ. ಫ್ರೇಗ್ರೆನ್ಸ್ ಕೂಡ ತುಂಬ ಮ್ಯಾನ್ಲಿ ಆಗಿದೆ, ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಸೊ ಬನ್ನಿ ಪಟಾಪಟ್ ಅಂತ ಒಂದು ಸ್ಯಾಂಡ್ವಿಚ್ ಹಾಕ್ಕೊಂಡು ನಮ್ಮ ಫೇಸ್ ವಾಶ್ ಯೂಸ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಪಯಣನ ಮುಂದುವರ್ಸೋಣ. ಫಸ್ಟು ನೀರು ಹಾಕ್ಕೊಬೇಕು, ಆಮೇಲೆ ಇಷ್ಟೊಂದು 3 ಟೈಮ್. ಫುಲ್ ಫ್ರೆಶ್ ಗುರು, ಸಖತ್ ಕೂಲ್ ಅನ್ನಿಸ್ತಾ ಇದೆ ಸ್ಕಿನ್ನೆಲ್ಲ. ಸೊ ಇದಕ್ಕೇನೆ ನಾನು ಈ ಮುಸ್ಟಾಕ್ ಯೂಸ್ ಮಾಡೋದು. ಪೋರ್ಟಬಲ್, ಎಲ್ಲಿ ಬೇಕಾದ್ರೂ ನಾವು ಎಲ್ಲಿ ಹೋಗ್ತಿರೋ ಅಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ಒಂದು ತೊಗೊಂಡ್ರೆ ಸುಮಾರು 2 ತಿಂಗಳೇನೋ ಬರುತ್ತೆ. ನಾನು ಒಟ್ಟಿಗೆ 2 ತೊಗೊಂಡಿದ್ದೆ ಲಾಸ್ಟ್ ಟೈಮು. ಆಲ್ರೆಡಿ ಒಂದು ಡಬ್ಬ ಖಾಲಿ ಆಗಿದೆ, ಇದು ಸೆಕೆಂಡ್ ಒನ್ನು. ನೋಡಿ ಸ್ಕಿನ್ನೆಲ್ಲ ಇನ್ಸ್ಟೆಂಟ್ ಬ್ರೈಟ್ನೆಸ್, ಟೋಟಲ್ ಫ್ರೆಶ್ ಗುರು. ಒಳ್ಳೆ ಡ್ರೈವ್ ಮಾಡ್ಬೋದು ಇವಾಗ. ಏನಿದು ಚಾಕ್ಲೇಟ್ ಕಾಫಿನಾ?
ಇದ್ರ ಜೊತೆ ಪೊಟ್ಯಾಟೊ ಚಿಪ್ಸ್ ಕೊಡ್ತಾರಲ್ವಾ. ನೋಡಿದ್ರಲ್ಲ ಡಾರ್ಲಿಂಗ್ಸ್, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಾನು ಯಾವ ತರ ಫ್ರೆಶ್ ಅಪ್ ಆಗ್ತೀನಿ ಅಂತ. ಸೊ ಇದು ನನ್ನ ಫೇವರೇಟ್ ಮಾತ್ರ ಅಲ್ಲ, ಇದಕ್ಕೆ ಸುಮಾರು 3 ಲಕ್ಷ ಮೇಲೆ ರಿವ್ಯೂಸ್ ಇದೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ. ಮತ್ತೆ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಈ ಪ್ರಾಡಕ್ಟ್ ಮೇಲೆ ದಿವಾಲಿ ಸೇಲ್ ನಡೀತಾ ಇದೆ ಇವಾಗ. ಸೊ ನೀವು ಆಫರ್ ಅಲ್ಲಿ ತಗೊಂಡ್ರೆ ಇದು ಅಂಡರ್ 125 rupees ಈಚ್ ನಿಮಗೆ ಸಿಗುತ್ತೆ. ಸೊ ಲಿಮಿಟೆಡ್ ಪೀರಿಯಡ್ ಆಫರ್, ಬೇಗ ತಗೊಳ್ಳಿ. ಹೆಂಗಪ್ಪ ತಗೊಳ್ಳೋದು ಅಂದ್ರೆ ತಲೆ ಕೆಡ್ಸ್ಕೊಂಬೇಡಿ, ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಮೆಂಟ್ ಅಲ್ಲಿ ಎಲ್ಲ ಬೈಯಿಂಗ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಒಂದ್ಸತಿ ಯೂಸ್ ಮಾಡಿ ನೋಡಿ, ಸಿ ದ ಡಿಫರೆನ್ಸ್ ಇನ್ ಯೋರ್ ಸ್ಕಿನ್ ಅಂಡ್ ಥ್ಯಾಂಕ್ ಮಿ ಲೇಟರ್. ಹೊಡೋಣ ಡಾರ್ಲಿಂಗ್ಸ್. ಅಮ್ಮಲ್ ಗುಮ್ಮಲ್ ಡುಮ್ಮಲ್ ಗುಮ್ಮಲ್ ಫೀಲ್ಸ್. ಸೊ ಡಾರ್ಲಿಂಗ್ಸ್, ಕಮಿಂಗ್ ಟು ದ ಮ್ಯಾಟರ್, ವಿಡಿಯೋಸ್ ಬರ್ತಾ ಇಲ್ಲ, DV ಎಲ್ಲೋ ಹೋಗ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಇನ್ಮೇಲೆ ವಿಡಿಯೋಸ್ ಬರೋದಿಲ್ಲ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರಿ. ಖಂಡಿತ ಹೌದು, ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿವಸ ವೀಡಿಯೋಸ್ಗಳು ಬರೋದಿಲ್ಲ, ಆದರೆ ಹೋಗ್ತಾ ಇರೋದು ಬಿಗ್ ಬಾಸ್ಗಲ್ಲ. ಈ ತಿಂಗಳು ಅಬ್ರಾಡ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಇದು 2 months ಬ್ಯಾಕೆ ಪ್ಲ್ಯಾನ್ ಆಗಿತ್ತು ಆ್ಯಕ್ಚುಲಿ. ಸೊ ಆ ವಿಷಯವಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಈ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ಬೇಕು ಅಲ್ಲಿ ಹೋಗಕ್ಕೆ ಮುಂಚೆ. ಅದಕ್ಕೆ ಸದ್ಯಕ್ಕೆ ಎಲ್ಲೂ ಡ್ರೈವು ರೈಡು ಎಲ್ಲ ಮಾಡ್ತಾಯಿಲ್ಲ, ಅದಕ್ಕೆಲ್ಲ ಟೈಮ್ ಇಲ್ಲ. ಮೇನ್ ಏನಂದರೆ ಬೈಕ್ ಬಿಟ್ಟಿದ್ದೀನಿ ಆಲ್ರೆಡಿ. ಮಂಜು ಅವ್ರ ಹತ್ರ ಇದೆ, XR ಎಕ್ಸಾಸ್ಟ್ ಬಂದಿದೆ, ವಿಂಡ್ಶೀಲ್ಡ್ ಬಂದಿದೆ, ಇನ್ಸ್ಟಾಲೇಷನಿಗೆ ಬಿಟ್ಟಿದ್ದೀನಿ. ತೋರಿಸ್ತೀನಿ, ನಾನೆಲ್ಲ ವಾಪಸ್ ಬಂದ ಮೇಲೆ ತೋರಿಸ್ತೀನಿ. ಸೊ ಇನ್ನೊಂದು ಸ್ವಲ್ಪ ದಿವಸ ವ್ಲಾಗ್ಸ್ ಬರಲ್ಲ. ಸೊ ಈ ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂದರೆ ಹಾನೆಸ್ಟಾಗಿ ಹೇಳ್ತೀನಿ, ಇಲ್ಲಿ ತನಕ ಯಾವುದೇ ಆಫರ್ ಆಗಲಿ ಕಾಲ್ ಆಗಲಿ ಏನು ಬಂದಿಲ್ಲ ಬಿಗ್ ಬಾಸಿಂದ. ತುಂಬ ದೊಡ್ಡದಾಗಿ ಏನೋ ಆಗ್ಬಿಡುತ್ತೆ ಬಿಗ್ ಬಾಸಿಂದ, ಲೈಫೇ ಚೇಂಜ್ ಆಗಿಬಿಡುತ್ತೆ, ಆ ಥರ ಎಲ್ಲ ಏನಿಲ್ಲ ಗುರು. ನಾನು ನೋಡ್ದಂಗೆ ಇಡೀ ಹಿಸ್ಟ್ರಿಲಿ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ, ವಿನ್ನರ್ಸ್ ಇದ್ದಾರೆ. ಸೊ ವೇರ್ ಆರ್ ದೇ ನಾವು? ಮೋಸ್ಟ್ ಆಫ್ ದೆಮ್ ಮುಂಚೆ ಏನು ಮಾಡ್ತಿದ್ರೋ ಇವಾಗಲೂ ಅದನ್ನೇ ಮಾಡ್ತಾವ್ರು. ಬಿಗ್ ಬಾಸ್ಗೆ ಹೋಗಕ್ಕೆ ಮುಂಚೆ ಅವ್ರ ಲೈಫ್ ಹೆಂಗಿತ್ತೋ ಇವಾಗೂ ಹಂಗೆ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಟೆಂಪರರಿ ಸ್ಪೈಕ್ ಬರುತ್ತೆ ಅಷ್ಟೇ ವಿಸಿಬಿಲಿಟಿಗೆ. ಅದು ಬಿಟ್ಟರೆ ಜನ ನೀವು ಏನೇ ಮಾಡಿದ್ರೂ ಮರ್ತೋಗ್ಬಿಡ್ತಾರೆ. ಮೈನ್ ಏನಂದರೆ ಬಿಗ್ ಬಾಸ್ ಈಸ್ ಲೈಕ್ ಅ ಗ್ಯಾಂಬಲ್. ಅದರಲ್ಲಿ ಅದೊಂಥರ ಹಾವು ಏಣಿ ಆಟ ಇದ್ದಂಗೆ. ನಸೀಬ್ ಚೆನ್ನಾಗಿರೋರಿಗೆ ಏಣಿ ಸಿಗುತ್ತೆ, ರಪ್ಪ ಅಂತ ಮೇಲೆ ಕೊಡೋಯ್ತಾರೆ. ಒಬ್ಬೊಬ್ರಿಗೆ ಪಾಪ ಹಾವು ಸಿಕ್ಬಿಡುತ್ತೆ. ಸೊ ಇರೋ ಇಮೇಜನು ಡಿಫೇಮ್ ಆಗಿಬಿಡುತ್ತೆ. ಆ ಥರ ನೀವೇ ನೋಡಿದ್ದೀರ ಲಾಸ್ಟ್ ಸೀಸನಲ್ಲಿ ಯಾರ್ಯಾರಿಗೆ ಹೆಂಗೆ ಆಯಿತು, ಹೆಂಗೆ ಟರ್ನ್ ಆಯಿತು ಈ ಪಬ್ಲಿಕ್ ಇಮೇಜ್ ಅಂತ. ನಿಮ್ಮನ್ನು ಯಾವ ಥರ ಬೇಕಾದ್ರೂ ತೋರಿಸ್ಬೋದು, ಬರೀ ನಿಮ್ಮ ಬಗ್ಗೆ ಕೆಟ್ಟದೇ ತೋರಿಸ್ಬೋದು, ಅಥವಾ ನಿಮ್ಮನ್ನು ಹೈಲೈಟ್ ಮಾಡೋದಕ್ಕೆ ಬರೀ ನಿಮ್ಮ ವಿನ್ನಿಂಗ್ಸ್ನ ಮಾತ್ರ ತೋರಿಸ್ಬೋದು, ಏನಾದರೂ ಮಾಡ್ಬೋದು. ಸೊ ಅದೇ ಕಾರಣಕ್ಕೆ ನಾನು ಬಿಗ್ ಬಾಸ್ ಮೇಲೆ ಏನು ಅಂತ ಜಾಸ್ತಿ ಹೋಪ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ. ನೋಡೋಣ ಈ ಸೀಸನಲ್ಲಿ ಯಾರ್ಯಾರು ಬರ್ತಾರೆ ಅಂತ. ಸೊ ನೀವು ಅಂದ್ಕೊಂಡಂಗೆ ಖಂಡಿತ ನಾನಂತೂ ಹೋಗ್ತಾ ಇಲ್ಲ. ಫಸ್ಟು ಅದ್ರ ಬಗ್ಗೆ ಟಾಕ್ಸ್ ಮಾಡೋದು ಬಿಡಿ, TV ಬಿಗ್ ಬಾಸ್ ಹೋಗ್ತಾ ಇದ್ದಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ಬೇರೆಯವ್ರ ಜನಕ್ಕೂ ನೋಡಿದವ್ರು ಕನ್ಫ್ಯೂಸ್ ಆಗಿಬಿಡುತ್ತೆ, ಹೌದಾ ನಿಜಾನೋ ಯಾಕಂದರೆ ವೀಡಿಯೋಸ್ ಬರ್ತಾ ಇಲ್ಲ ಅಂತ. ಹೇಳಿದ್ನಲ್ಲ, ನಾನೆಲ್ಲೋ ಆಚೆ ಹೊರಟಿದ್ದೀನಿ ಈ ತಿಂಗಳು, ಅದಕ್ಕೆ ಆ ಬ್ಯುಸಿನಲ್ಲಿ ಇದ್ದೀನಿ ಸ್ವಲ್ಪ. ಇನ್ ಕೇಸ್ ಫ್ಯೂಚರಲ್ಲಿ ಅಪ್ಪಿ ತಪ್ಪಿ ಆಫರ್ ಏನಾದರೂ ಸಿಕ್ಕಿದ್ರೆ ನಾನು ಹೋಗ್ಬೇಕಾ ಬೇಡವಾ ನೀವು ಹೇಳಿ. ಹೋಗ್ಬೇಕು. ಹಾಂ ಹೋಗ್ಬೇಕಾ? ಹಾಂ. ಸೊ ನೋಡಿ, ನಮ್ಮ ವೈಫು ಒನ್ ಆಫ್ ದೋಸ್ ಪರ್ಸನ್ಸ್ ವಾಂಟ್ ಟು ಸಿ ಮೀ ಇನ್ ಬಿಗ್ ಬಾಸ್. ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ದಾರೆ ಇವರು. ಪರ್ಸ್ನಲಿ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಗುರು, ನನಗೇನಂತ ಆಸೆ ಪಾಸೆಗಳಿಲ್ಲ ಬಿಗ್ ಬಾಸ್. ಹಾಂ, ಹೋಗ್ಬೇಕು, ಸಿಕ್ಕಿದ್ರೆ ಚಾನ್ಸ್ ಹೋಗ್ಬೇಕು. ನಿಮ್ಗಳಿಗೆ ನನ್ನ ಅಲ್ಲಿ ನೋಡೋಕೆ ಇಷ್ಟ ಇದ್ರೆ 100% ನಾನು ಹೋಗ್ತೀನಿ. ಪ್ಲಸ್ ಮೇಯ್ನ್ ಏನು ಗೊತ್ತಾ ಡಾರ್ಲಿಂಗ್ಸ್, ಬಿಗ್ ಬಾಸ್ ಅಂತ ಶೋಗಳು ಸೆಲೆಕ್ಷನ್ಸ್ ನೋಡ್ತಾ ಇದ್ರೆ ಯಾರು ಜನ ನಮಗೆ ಸೂಟ್ ಆಗ್ತಾರೆ ಅಂತ ನೋಡ್ತಾ ಇದ್ರೆ, ನಮ್ಮ ಪ್ರೊಫೈಲ್ ಇವಾಗ ನೋಡ್ತಾರೆ ಅಂತ ಇಟ್ಕೊಳ್ಳಿ, ಹೂ ಈಸಿ ಅಂತ ನೋಡ್ತಾರೆ. ಓ ಬೈಕ್ ಓಡಿಸೋನು, ಕಾರ್ ಓಡಿಸೋನು, ಈಸ್ ಅ ಬೈಕರ್, ಆಟೋಮೋಟಿವ್ ಎಂಥೂಸಿಯಾಸ್ಟ್. ಇವ್ನು ಏನು ಮಾಡ್ತಾನೆ ಮನೇಲಿ, ಏನು ಓಡಿಸ್ತಾನೆ ಮನೇಲಿ, ಯಾವ ಬೈಕ್ ಓಡಿಸ್ತಾನೆ, ಕಾರ್ ಓಡಿಸ್ತಾನೆ. ಸೊ ಬಿಗ್ ಬಾಸ್ ಮನೇಲಿ ಇವ್ನಿಗೇನು ಕೆಲಸ? ಬಿಗ್ ಬಾಸ್ ಮನೇಲಿ ಏನು ಬೈಕ್ ಕಾರ ಓಡ್ಸೋಕ್ಕಾಗುತ್ತೆ? ಸೊ ಅವ್ರಿಗೆ ನಮ್ಮ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಎಲ್ಲ ಗೊತ್ತಿರಲ್ಲ. ಫ್ರಂಟ್ ಪ್ರೊಫೈಲ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಡ್ತಾರೆ ಅಲ್ಲೇ, ಬೈಕರ್ ತೊಗೊಂಡು ಏನು ಮಾಡಬೇಕು ಅಂತ. ಸೊ ಬಿಗ್ ಬಾಸ್ಗೆ ಮೇಯ್ನ್ ಬೇಕಾಗಿರೋದು ಮಾತಾಡೋರು, ಆರ್ಗ್ಯೂ ಮಾಡೋರು, ಸೌಂಡ್ ಮಾಡೋರು, ಅಂಥವ್ರು ಬೇಕು ಬಿಗ್ ಬಾಸ್ಗೆ. ನಮ್ಮಂಥವ್ರನ್ನೆಲ್ಲ ಸ್ಟಾರ್ಟಿಂಗ್ ರೆಸ್ಯೂಮೇ ನೋಡ್ಬಿಟ್ಟೇನೆ ಸೈಡ್ಗೆ ಇಕ್ಬಿಡ್ತಾರೆ. ಎಂಡ್ ಆಫ್ ದ ಡೇ ಅವ್ರಿಗೆ ಬಿಸ್ನೆಸ್ ಆಗಬೇಕು, ಆ ಶೋ ಇಂದ ಕಂಟೆಂಟ್ ಕೊಡೋರು ಬೇಕಲ್ಲಿ. ಸೊ ಕಂಟೆಂಟ್ ಕೊಡೋರು ಬೇಕು ಅಂದರೆ ಸೌಂಡ್ ಮಾಡಬೇಕು, ಆಚೆ ಮಾತು ಚೆನ್ನಾಗಿ ಮಾತಾಡೋರು, ಆರ್ಗ್ಯೂ ಮಾಡೋರು, ಅಂಥವ್ರು ಬೇಕಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿ, ಬಿಗ್ ಬಾಸಲ್ಲಿ ಎಲ್ಲ ಥರ ಕ್ಯಾಟಗರಿ ಜನನೂ ತೊಗೊಂಡಿರ್ತಾರೆ. ಗ್ಲಾಮರ್ ಕೋಶೆಂಟ್ ಫಿಲ್ ಮಾಡೋದಕ್ಕೆ ಒಂದು 4-5 ಜನ ಬೇಬ್ಸ್ನ ಹಾಕ್ಕೊಂಡಿರ್ತಾರೆ. ಏಜ್ ಆಗಿರೋರು ಒಬ್ಬರನ್ನ ಹಾಕೊಂಡಿರ್ತಾರೆ, ಸೀನಿಯರ್ ಸಿಟಿಸನ್ಸ್ ಕ್ರೌಡ್ ಅಟ್ರಾಕ್ಟ್ ಮಾಡೋದಕ್ಕೆ. ಆಮೇಲೆ ಈ ಚೈಲ್ಡ್ ಪೈಲ್ಡ್ ಥರ ಆಡೋ ಒಂದು ಇಬ್ಬರು ಚಿಕ್ಕ ಹುಡುಗರನ್ನ ಹಾಕೊಂಡಿರ್ತಾರೆ. ಸ್ವಲ್ಪ ಫೈಟ್ ಕೊಡೋರು, ಡಿಚ್ಚಿ ಹೊಡೆಯೋರು, ಅಂಥವ್ರನ್ನ ಒಂದು ಇಬ್ಬರನ್ನ ಹಾಕೊಂಡಿರ್ತಾರೆ. ಸೊ ದೇರ್ ಗೋಲ್ ಇಸ್ ಟು ಪುಲ್
ಕ್ರೌಡ್ ಫ್ರಮ್ ಎವ್ರಿ ಪಾಸಿಬಲ್ ಕ್ಯಾಟಗರಿ. ಚಿಕ್ಕ ಹುಡುಗರಿಂದ ಹಿಡ್ದು ವಯಸ್ಸಾಗಿರೋರು ಎಲ್ಲರ ಅಟೆನ್ಷನ್ನು ಆ ಶೋ ತಗೋಬೇಕು, ಆ ಥರ ಪಿಕ್ ಮಾಡ್ತಾರೆ. ಸುಮ್ಮನೆ ಯಾರೋ ಒಂದು 10 ಜನ 15 ಜನ ಹಾಕೊಂಡ್ಬಿಡ್ತಾರೆ, ಹಂಗೆಲ್ಲ ಆಗಲ್ಲ. ಅದು ಅಫ್ಕೋರ್ಸ್ ಬೈಕರು ಅಥವಾ ಆಟೋಮೋಟಿವ್ ಎಂಥೂಸಿಯಾಸ್ಟ್ ಅಂತ ಬಂದರೆ ಅದೂ ಒಂದು ಕ್ಯಾಟಗರಿನೇ. ಬಟ್ ಎಷ್ಟು ದೊಡ್ಡದಿದೆ ಆ ಕ್ಯಾಟಗರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ತುಂಬ ಕಮ್ಮಿ ಬ್ಯಾಂಡ್ ವಿಡ್ತು, ನ್ಯಾರೋ ಬ್ಯಾಂಡ್ ವಿಡ್ತ್ ಇರೋ ಕ್ಯಾಟಗರಿಗಳನ್ನೆಲ್ಲ ಅವ್ರದ್ದು ಸ್ವಲ್ಪ ಸೈಡ್ಗೆ ಇಟ್ಟಿರ್ತಾರೆ, ಮೈನಾಗಿ ತೊಗೊಳ್ಳಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ನೋಡೋಣ ಈ ಸೀಸನಲ್ಲಿ ಏನಿರುತ್ತೆ, ಯಾವ ಥರ ಇರುತ್ತೆ. ಆಲ್ರೆಡಿ ಏನೋ ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ಎಲ್ಲ ಲೀಕ್ ಆಗಿದೆ, ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಏನೋ ಅಂದರು, ನ್ಯೂಸಲ್ಲೆಲ್ಲ ಬರ್ತಾ ಇತ್ತು, ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಶ್ರವಣದ ಡಾರ್ಲಿಂಗ್ಸ್, ಇದನ್ನ ಹೇಳ್ಬೇಕಾಗಿತ್ತು ನಿಮಗೆ. ಇನ್ನೊಂದು ಸ್ವಲ್ಪ ದಿವಸ ವೀಡಿಯೋಸ್ ಎಲ್ಲ ಬರೋಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಿ, ಏನು ಅಪ್ಡೇಟು, ಎಲ್ಲಿ ಹೋಗ್ತಾವನೆ ಏನು ಎಲ್ಲ ಗೊತ್ತಾಗುತ್ತೆ ನಿಮಗೆ. ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ಜರ್ನಿನ. ಸಿ ಯು ಆಲ್ ಸೂನ್, ಸಿಗೋಣ, ಟಾಟಾ ಬಾಯ್. ಡಾರ್ಲಿಂಗ್ಸ್, ನೀವು ಕೂಡ ಈ ಮುಸ್ಟ್ಯಾಕ್ ಓಷನ್ ಫೇಸ್ ವಾಶ್ನ ತಗೋಬೇಕಂದ್ರೆ ಪಿನ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನಲ್ಲಿರೋ ಬೈಯಿಂಗ್ ಲಿಂಕ್ಸ್ನ ಚೆಕ್ ಮಾಡಿ. ಕರೆಂಟ್ಲಿ ದಿವಾಲಿ ಸೇಲ್ ನಡೀತಾ ಇದೆ ಆ್ಯಂಡ್ ದಿ ಆಫರ್ ಕ್ಲೋಸಸ್ ಸೂನ್.